ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ವಿದ್ಯಾರ್ಥಿಗಳ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. 2 ದಿನ ಆಯ್ತು, ನಮಗೆ ಇನ್ನು ಎರರ್ ಸಾಲ್ವ್ ಆಗಿಲ್ಲ. ನಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿದೆ ಅಷ್ಟು ಹಣ ನಮ್ಮ ಒಂದು ಇನ್ಕಮ್ ಕರೆಕ್ಟ್ ಆಗಿ ತೋರಿಸ್ತಿಲ್ಲ, SNQ ಕೋಟಾ ಎಲಿಜಿಬಲ್ ತೋರಿಸ್ತಿಲ್ಲ, ಕನ್ನಡ ಮೀಡಿಯಂ ತೋರಿಸ್ತಿಲ್ಲ, ಮತ್ತೆ ಇದು ರೂರಲ್ ನಮಗೆ ಎಲಿಜಿಬಲ್ ಇದೀವಿ ಅದು ಎಲಿಜಿಬಲ್ ತೋರಿಸ್ತಿಲ್ಲ, ಮತ್ತೆ ಬರೀ ಇನ್ಸ್ಟ್ರಕ್ಷನ್ಸ್ ಬರ್ತಿದೆ, ನಮಗೆ ಡೀಟೇಲ್ಸ್ ಬೇರೆ ಏನ್ ಡೀಟೇಲ್ಸ್ ಬರ್ತಿಲ್ಲ. ಈ ರೀತಿಯಾಗಿ ಎರರ್ ಆಗ್ತಿದೆ ಅಂತ ವಿದ್ಯಾರ್ಥಿಗಳ ಕಾಮೆಂಟ್ ಮಾಡ್ತಾನೆ ಇದ್ರು. ಈಗ ಇವೆಲ್ಲದ್ರ ಬಗ್ಗೆ ಆಲ್ರೆಡಿ ನಿನ್ನೆ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದಾರೆ. ಇನ್ನು ಕೆಲವೊಬ್ರು ವಿದ್ಯಾರ್ಥಿಗಳು ಆಫೀಸ್ಗೆ ಹೋಗಿ ಕೇಳಿದ್ದಾರೆ. ಆಫೀಸಲ್ಲಿ ಅವ್ರು ಏನೇನು ಹೇಳಿದ್ದಾರೆ ಏನು ಅನ್ನುವಂಥದ್ದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನೋಡಿ, ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾನೆ ಇರ್ತೀರಾ, ದಿನಕ್ಕೆ ಸಾವಿರಾರು ಕಾಮೆಂಟ್ಸ್ ಬರ್ತಿರುತ್ತೆ. ಎಲ್ಲಾ ಕಾಮೆಂಟ್ಸ್ಗೂ ಆದ್ರೆ ರಿಪ್ಲೈ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಚಾನಲ್ಗೆ ಯಾರು ಸ್ಪೆಷಲ್ ಮೆಂಬರ್ ಆಗಿ ಜಾಯಿನ್ ಆಗಿರ್ತಾರೋ ಅಂತ ಒಂದು ವಿದ್ಯಾರ್ಥಿಗಳ ಕಾಮೆಂಟ್ಸ್ ಗಾದ್ರೆ ರಿಪ್ಲೈ ಬರ್ತಾನೆ ಇರುತ್ತೆ. ಯಾಕಂದ್ರೆ ಎಲ್ಲರಿಗೂ ರಿಪ್ಲೈ ಮಾಡಕ್ ಆಗಲ್ಲ. ಈಗ ನಮ್ಮ ಒಂದು ಚಾನಲ್ ಅಲ್ಲಿ ಸ್ಪೆಷಲ್ ಮೆಂಬರ್ಸ್ ಯಾರಿದಾರೋ ಅವರೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಕಾಮೆಂಟ್ಸ್ ಗಾದ್ರೆ ರಿಪ್ಲೈ ಸಿಕ್ಕೇ ಸಿಗುತ್ತೆ. ಕೇವಲ 29 ರೂಪಾಯಿಲಿ ನಿಮಗೆ ಒಂದು ತಿಂಗಳು ಪೂರ್ತಿ ನಿಮಗೆ ಎಲ್ಲಾ ಒಂದು ಕಾಮೆಂಟ್ಸ್ಗೂ ರಿಪ್ಲೈ ಬಂದೇ ಬರುತ್ತೆ. ವಿತಿನ್ 12 ಅವರ್ಸ್ ಒಳಗಡೆ ನೀವು ಯಾವ ರೀತಿಯಾಗಿ ನಮ್ಮ ಒಂದು ಚಾನಲ್ ಮೆಂಬರ್ ಆಗೋದು ಅನ್ನುವಂಥದ್ದನ್ನ ತೋರಿಸ್ತೀನಿ ನೋಡಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯಿನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯಿನ್ ಆಗಿ. ಜಾಯಿನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ. ಸ್ನೇಹಿತರೆ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬೋದು. ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ನಿಮ್ಮೆಲ್ಲ ಕಾಮೆಂಟ್ಸ್ಗೆ ರಿಪ್ಲೈ ಸಿಗುತ್ತೆ. ಓಕೆನಾ? ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ವಿದ್ಯಾರ್ಥಿಗಳು ಒಂದು KCET ವಿದ್ಯಾರ್ಥಿಗಳು ಏನೇನ್ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದಕ್ಕೆ ಇವರು KE ಆಫೀಸ್ಗಾದ್ರೆ ಹೋಗಿದ್ದಾರೆ. ಈ ರೀತಿಯಾಗಿ ನಮಗೆ ಸಮಸ್ಯೆ ಆಗ್ತಿದೆ, ಏನ್ ಮಾಡೋದು ಅಂತ ಕೆಲವರು ಕಾಲ್ ಮಾಡಿದ್ದಾರೆ. ಇನ್ನು ಕೆಲವರು ಒಂದು 20-30 ಸರಿ ಕಾಲ್ ಮಾಡಿದ್ರು, ಕಾಲ್ ಆದ್ರೆ ಪಿಕ್ ಮಾಡಿಲ್ಲ. ಈಗ ವಿದ್ಯಾರ್ಥಿಗಳು ಇಲ್ಲಿ ಏನೇನ್ ಕಾಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕಾಮೆಂಟ್ ಮಾಡ್ತಿದ್ರು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ವಿದ್ಯಾರ್ಥಿಗಳಾದ್ರೆ ಕಾಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಾಮೆಂಟ್ ಮಾಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ಎಲ್ಲಾ ವಿದ್ಯಾರ್ಥಿಗಳ ಕಾಮೆಂಟ್ಸ್ ಆದ್ರೆ ಓದಕ್ಕಾಗಲ್ಲ. ಕೆಲವು ವಿದ್ಯಾರ್ಥಿಗಳು ಯಾರ್ಯಾರು ಕಾಮೆಂಟ್ ಮಾಡಿದ್ದಾರೆ ಆ ಒಂದು ಇಂಪಾರ್ಟೆಂಟ್ ಕಾಮೆಂಟ್ಸ್ ಆದ್ರೆ ಓದ್ ತೋರಿಸ್ತೀನಿ. ಇಲ್ಲಿ ಪ್ರೀತಮ್ ಅವರು ಕಾಮೆಂಟ್ ಮಾಡಿದ್ದಾರೆ. ಅವ್ರು ಏನಂತ ಹೇಳಿದಾರೆ ಅಂದ್ರೆ, ಬ್ರದರ್ ಟುಡೇ ಐ ವೆಂಟ್ ಟು KE ಆಫೀಸ್ ಟುಡೇ. ದೇ ಸೆಡ್ ವಿ ಕಾಂಟ್ ಓಪನ್ ಎಡಿಟ್ ಆಪ್ಷನ್ ಲಿಂಕ್ ಅಂಡ್ ಆಫ್ಟರ್ ರಿಕ್ವೆಸ್ಟ್ ದೇ ಸೆಡ್ ಲೈಕ್ ವಿ ವಿಲ್ ಲುಕ್ ಇನ್ ಟು ದ ಇಶ್ಯೂ ಅಂಡ್ ಟೇಕ್ ಡಿಸಿಷನ್ಸ್. We students nearly 20 to 30 members today gave our application form, cashed income and request letter to them ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಅವರು KE ಆಫೀಸ್ಗೆ ಹೋದಾಗ ಇಲ್ಲಿ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಎಡಿಟ್ ಆಪ್ಷನ್ ಲಿಂಕ್ ಬಿಡಕ್ ಆಗಲ್ಲ ಅಂತ ಹೇಳ್ತಿದಾರಂತೆ. ವಿ ಕಾಂಟ್ ಓಪನ್ ಅಂತಿದಾರಂತೆ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಡಿಟ್ ಆಪ್ಷನ್ ತುಂಬಾ ಸರಿ ಬಿಟ್ಟಿದ್ರು. ನೀವು ವಿದ್ಯಾರ್ಥಿಗಳಾಗಿ ಯಾರು ನೆಗ್ಲೆಕ್ಟ್ ಮಾಡಿದಿರೋ ನೋಡಿ. ಈಗ ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂದ್ರೆ, ಕೆಲವು ವಿದ್ಯಾರ್ಥಿಗಳದ್ದು ಅವ್ರದ್ದು ಕೂಡ ತಪ್ಪಿದೆ. ಅವಾಗ ಕೆಲವರು ಡೀಟೇಲ್ಸ್ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿರಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಆಡಿ ನಂಬರ್ ಎಲ್ಲ ಕರೆಕ್ಟ್ ಆಗಿ ಎಂಟರ್ ಮಾಡಿರಲ್ಲ, ಮತ್ತೆ ಆ ಎಕ್ಸ್ಪೈರ್ ಆಗಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ. ಈ ರೀತಿಯಾಗೆಲ್ಲ ಯಾರ್ಯಾರು ಮಾಡಿದಾರೋ ಅವ್ರಿಗೂ ಸಮಸ್ಯೆ ಆಗಿದೆ. ಮತ್ತೆ ಸ್ಯಾಟ್ ಸೈಡ್ ಇಂದ ಕೆಲವ್ರದ್ದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಫೆಚ್ ಆಗಿರಲ್ಲ, ಇವ್ರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆದ್ರೆ ಆಗಿದೆ. ಈಗ ಇಲ್ಲಿ ನೋಡಿ, ಎಸ್ ವಿ ಸ್ಟೂಡೆಂಟ್ಸ್ ನಿಯರ್ಲಿ 20 to 30 members ಟುಡೇ ಗೇವ್ ಅವರ್ ಅಪ್ಲಿಕೇಶನ್ ಫಾರ್ಮ್, ಕ್ಯಾಸ್ಟ್ ಇನ್ಕಮ್ ಅಂಡ್ ರಿಕ್ವೆಸ್ಟ್ ಲೆಟರ್ ಟು ದೆಮ್ ಅಂತ ಹೇಳ್ತಿದ್ದಾರೆ. 20 ರಿಂದ 30 ಜನ ಸ್ಟೂಡೆಂಟ್ಸ್ ಆದ್ರೆ ಇದಕ್ಕೂ ಅವರ ಒಂದು ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಕ್ಯಾಸ್ಟ್ ಇನ್ಕಮ್ ಅಂಡ್ ರಿಕ್ವೆಸ್ಟ್ ಲೆಟರ್ ಆದ್ರೆ ಕೊಟ್ಟಿದಾರಂತೆ. ಓಕೆನಾ? ಮತ್ತೆ ಇನ್ನೊಬ್ರು ವಿದ್ಯಾರ್ಥಿ, ಇದಕ್ಕೆಲ್ಲ ನಾನು ಹೇಳ್ತೀನಿ, ನೀವೇನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ. ಮೊದಲೆಲ್ಲ ಕಾಮೆಂಟ್ಸ್ ಅನ್ನ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ಮತ್ತೆ ಆದಷ್ಟು ಈ ವಿಡಿಯೋನೆಲ್ಲ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ. ಯಾರ್ಯಾರಿಗೆ ಯಾರ್ಯಾರು ಬರ್ತಿದ್ಯೋ ಅವ್ರೆಲ್ಲರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನೊಂದು ಕಾಮೆಂಟ್ ಬಂದ್ಬಿಟ್ಟು, ಸರ್ ಮಂಡೇ ಹೋಗಿದ್ವಿ, ಅಲ್ಲೇ ಅಪ್ಲೋಡ್ ಮಾಡಿ, ಆಫ್ಟರ್ 2 days ಮೆಸೇಜ್ ಬರುತ್ತೆ ಅಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಶು ಅವರು ಕಾಮೆಂಟ್ ಮಾಡಿರುವಂತದ್ದು, ಸರ್ ಮಂಡೇ ಹೋಗಿದ್ವಿ, ಅಲ್ಲೇ ಅಪ್ಲೋಡ್ ಮಾಡಿ, ಆಫ್ಟರ್ 2 days ಮೆಸೇಜ್ ಬರುತ್ತೆ ಅಂದಿದ್ದಾರೆ. ನೀವು ಅಲ್ಲೇ ಅಪ್ಲೋಡ್ ಮಾಡಿ 2 days ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಏನಪ್ಪ ಹೇಳಿದಾರೆ ಅಂದ್ರೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ವೇಟ್ ಮಾಡಿ, 2 ದಿನದಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ, ಆ ಒಂದು ಲಿಂಕ್ ಮುಖಾಂತರ ನೀವು ಅಪ್ಲೋಡ್ ಮಾಡಬಹುದು, ನೀವು ಏನ್ ಎಡಿಟ್ ಇರುತ್ತಾ ಎಡಿಟ್ ಮಾಡ್ಕೋಬಹುದು ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಅವರು. ನೋಡಿ, ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗೆ ಇಲ್ಲೇನಂತ ಕಾಮೆಂಟ್ ಮಾಡಿದ್ದಾರೆ ಅಂದ್ರೆ, ಸಿದ್ದೇಗೌಡ ಬಿ, ಇಲ್ಲಿ ಗೈಸ್ ಪ್ಲೀಸ್ ಗೋ ದೇರ್ ಓನ್ಲಿ, ನೋ ಫೋನ್ ಆರ್ ಇಮೇಲ್, ಟೇಕ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ಅಂಡ್ ಒರಿಜಿನಲ್ ಕಾಪಿ ಆಫ್ ಸರ್ಟಿಫಿಕೇಟ್ which you have claimed for. They'll make you wait till evening and then they'll update. It takes 1 day to update. ನೋಡಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಅವ್ರ ಫೋನ್ಗೆ ಇಮೇಲ್ಗೆ ಸರಿಯಾಗಿ ರಿಪ್ಲೈ ಮಾಡಲ್ಲ, ಅದು ನಿಮ್ಗೂ ಗೊತ್ತಿದೆ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಟೇಕ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ಅಂಡ್ ಒರಿಜಿನಲ್ ಕಾಪಿ ಆಫ್ ಸರ್ಟಿಫಿಕೇಟ್. ಅಂದ್ರೆ ನಿಮ್ಗೆ ಯಾವ್ದು ಇಶ್ಯೂ ಇದೆಯೋ ಸರ್ಟಿಫಿಕೇಟ್, ಈಗ ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ನಿಮ್ ಬಳಿ ಸರ್ಟಿಫಿಕೇಟ್ ಇದ್ರೂ ಅಲ್ಲಿ ನಿಮ್ಗೆ ಡೀಟೇಲ್ಸ್ ತೋರಿಸ್ತಿಲ್ಲ ಅನ್ನೋದಾದ್ರೆ
ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅವ್ರು ಹೇಳೋ ಪ್ರಕಾರ ನೀವು ಜೆರಾಕ್ಸ್ ತಗೊಂಡೋಗಿ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಒರಿಜಿನಲ್ ಕಾಪಿ ನಿಮ್ದು. ಈಗ SNQ ಕೋಟಾ ನೋ ತೋರಿಸ್ತಿದೆ ಅಂದ್ರೆ ನೀವೇನ್ ತಗೊಂಡ್ ಹೋಗ್ಬೇಕು ಹೇಳಿ, ಇನ್ಕಮ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕು. ನಮ್ದು 8 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದೆ, ನಮ್ಗೆ ಯಾಕೆ SNQ ಕೋಟಾ ಇಲ್ಲಿ ತೋರಿಸ್ತಿಲ್ಲ ಅಂತ ನೀವು SNQ ಕೋಟಾ ವಿದ್ಯಾರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡ್ ಹೋಗ್ಬೇಕಾಗುತ್ತೆ. ಓಕೆನಾ, ಇಲ್ಲಿ ಇವ್ರು ಹೇಳ್ತಿರುವಂತದ್ದು. ಈಗ ನಾನು ಲಾಸ್ಟ್ ಅಲ್ಲಿ ನೀವೇನ್ ಮಾಡ್ಬೇಕಂತ ನಾನು ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ, ಕಾಮೆಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ. ಓಕೆನಾ, ಮತ್ತೆ ಬ್ರೋ ನಾನು ಆಫೀಸ್ಗೆ ಹೋಗಿ ಕೇಳ್ಕೊಂಡು ಬಂದೆ, ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಮತ್ತೆ ಎಲ್ಲ ಡೇಟಾ ಅಪ್ಡೇಟ್ ಮಾಡಿದೀವಿ ಇನ್ನೂ 2 days ಅಲ್ಲಿ ಅಂತ ಹೇಳ್ತಿದಾರಂತೆ. ಇಲ್ಲಿ ನೋಡಿ ಎಲ್ಲ ಡೇಟಾ ಅಪ್ಡೇಟ್ ಮಾಡಿದೀವಿ ಇನ್ನೂ 2 days ಅಲ್ಲಿ ಅಂತ ಹೇಳ್ತಿದಾರೆ. ಅಂದ್ರೆ ಇಲ್ಲಿ ಮುಕುಂದ್ ಅವರಾದ್ರೆ ಕಾಮೆಂಟ್ ಮಾಡಿದ್ದಾರೆ. ಓಕೆನಾ, ಇದೇ ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದೊಂದರ ಹೇಳ್ತಿದ್ದಾರೆ. ಇನ್ನೊಬ್ಬರಿಗೆ ಎಡಿಟ್ ಆಪ್ಷನ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ, ಒಬ್ಬರಿಗೆ ಅಪ್ಡೇಟ್ ಮಾಡ್ತೀವಿ 2 days ವೇಟ್ ಮಾಡಿ ಅಂತಿದ್ದಾರೆ, ಇನ್ನು ಕೆಲವರಿಗೆ 2 ದಿನದ ಲಿಂಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನ್ ನೋಟಿಫಿಕೇಶನ್ ಕೊಡ್ತಾರಂತ. ನೋಡಿ ಇಲ್ಲಿ ಮತ್ತೆ ವೆನ್ ದೇ ಪಿಕ್ಡ್ ದ ಕಾಲ್ ದೇ ಆಸ್ಕ್ಡ್ ಮೀ ಟು ವಿಸಿಟ್ ದ KA ಆಫೀಸ್ ಬ್ಯಾಂಗ್ಳೂರ್. ನೋಡಿ ಅವರು ಏನ್ ಹೇಳ್ತಿದಾರೆ ಅಂದ್ರೆ ಕಾಲ್ ಪಿಕ್ ಮಾಡ್ಬಿಟ್ಟು KA ಆಫೀಸ್ಗೆ ಬನ್ನಿ ಅಂತ ಇನ್ನೊಬ್ರಿಗಾದ್ರೆ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ನವೀನ್ ಅವ್ರಿಗೆ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಪ್ರಶಾಂತ್ ಅವ್ರಿಗೆ ಸರ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ, ಇವತ್ತು KA ಆಫೀಸ್ಗೆ ಹೋಗಿ ಅಪ್ಲೋಡ್ ಮಾಡಿಸಿ ಬಂದಿದೀವಿ, ಆದ್ರೆ ನಾಳೆ ಚೆಕ್ ಮಾಡಕ್ಕೆ ಹೇಳಿದ್ದಾರೆ. ನೋಡಿ ಇವ್ರು ಹೋಗ್ಬಿಟ್ಟು KA ಆಫೀಸಲ್ಲಿ ಹೋಗಿ ಅಪ್ಡೇಟ್ ಮಾಡಿ ಬಂದಿದಾರಂತೆ, ಆದ್ರೆ ನಾಳೆ ಚೆಕ್ ಮಾಡಕ್ ಹೇಳಿದಾರಂತೆ. ಇಲ್ಲಿ ನಾಳೆ ಆದ್ರೆ ಚೆಕ್ ಮಾಡಕ್ ಹೇಳಿದಾರಂತೆ. ಓಕೆನಾ ಸರ್, ದೇ ಸೆಟ್ ವಿ ಅಪ್ಡೇಟ್ ಟುಡೇ ಸೊ ಯು ಕ್ಯಾನ್ ಚೆಕ್ ಟುಮಾರೋ ಇಫ್ ನಾಟ್ ಗಾಟ್ ಕಮ್ ಆಫೀಸ್ ಅಂತ ಹೇಳ್ತಿದಾರಂತೆ. ನೋಡಿ ಇಲ್ಲಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಇಫ್ ದೇ ಸೆಟ್ ವಿ ಅಪ್ಡೇಟ್ ಟುಡೇ ಸೊ ಯು ಕ್ಯಾನ್ ಚೆಕ್ ಟುಮಾರೋ ಇಫ್ ನಾಟ್ ಗಾಟ್ ಕಮ್ ಆಫೀಸ್ ಅಂತ ಹೇಳ್ತಿದ್ದಾರೆ. ಇವತ್ತೆಲ್ಲ ಅಪ್ಡೇಟ್ ಮಾಡ್ತೀವಿ, ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ನಾಳೆ ಆಫೀಸ್ಗೆ ಬನ್ನಿ ಅಂತ ಹೇಳ್ತಿದಾರಂತೆ ಅವರು. ಓಕೆನಾ, ಆದ್ರೆ ಇದು ಕಾಮೆಂಟ್ ಬಂದಿರುವಂತದ್ದು 16 hours ಹೇಗೋ, ಅಂದ್ರೆ ನಿನ್ನೆನೆ ಇದು ಕಾಮೆಂಟ್ ಬಂದಿರೋದು. ಅವರು ವಿದ್ಯಾರ್ಥಿ ಇವಾಗ ಆಫೀಸ್ಗೆ ಹೋಗಿದಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನಂದನ್ ಅವರು ಇವ್ರು ಕಾಮೆಂಟ್ ಮಾಡಿರುವಂತದ್ದು. ನೋಡಿ ಇಲ್ಲಿ ಪ್ರೀತಮ್ ಅವ್ರದ್ದು ಆಲ್ರೆಡಿ ನಿಮ್ಗೆ ಇಲ್ಲಿ ಕಾಮೆಂಟ್ ತೋರಿಸಿದೆ. ನೋಡಿ ಈ ರೀತಿಯಾಗಿ ಹೇಳ್ತಿದ್ದಾರೆ. ಈಗ ನೀವೇನ್ ಮಾಡ್ಬೇಕನ್ನುವಂಥದ್ದಾದ್ರೆ ಹೇಳ್ತೀನಿ ನೋಡಿ. ಈಗ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತೀರ, ಎಲ್ಲರೂ ಬೆಂಗಳೂರು ಬರ್ಬೇಕಂದ್ರೆ ಕಷ್ಟ. ಅದು ಒಂದೇ ಸರಿ ಬೆಂಗಳೂರು ಬರ್ಬೇಕಂದ್ರೆ ಕಷ್ಟ, ನಿಮ್ದೆಲ್ಲ ಎರರ್ ಆಗಿರುತ್ತೆ. ನೀವು ಪಾಪ ಕೆಲವರು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕಾಗುತ್ತೆ, ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಈಗ ಒಂದೇ ಸರಿ ಬರೋದಕ್ಕಾದ್ರೆ ಕಷ್ಟ. ನೀವು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂದ್ರೆ ಇವತ್ತು ನೋಡೋಣ, ಇವತ್ತು ಫುಲ್ ಡೇ ವೇಟ್ ಮಾಡಿ. ನಿಮ್ಮ ಕೈಯಲ್ಲಿ ಏನಾದ್ರೂ ಸಾಧ್ಯ ಆದ್ರೆ ವಿದ್ಯಾರ್ಥಿಗಳು ನಾಳೆ KA ಆಫೀಸ್ಗೆ ಹೋಗಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ನಿಮ್ಮದೇ ಏನಾದ್ರೂ ತಪ್ಪಿದ್ರೂ ಕೂಡ ನೀವೊಂದು ರಿಕ್ವೆಸ್ಟ್ ಲೆಟರ್ ಅನ್ನ ಕೊಡಿ. ಈಗ ನೀವು ಅವಾಗ ಏನಾದ್ರೂ ಇನ್ಕಮ್ ಡೀಟೇಲ್ಸ್, ಅದು ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರ್ ಅಲ್ಲಿ ಕರೆಕ್ಟ್ ಆಗಿ ಎಂಟರ್ ಮಾಡಿಲ್ಲ, ಈ ರೀತಿಯಾಗಿ ನಿಮ್ದೇ ಏನಾದ್ರೂ ತಪ್ಪಿದ್ರೂ ಕೂಡ ನೀವು ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಬರ್ಕೊಟ್ಟು ಎಲ್ಲ ಒಂದು ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ, ನಿಮ್ಗೆ ಯಾವ್ದು ಸರ್ಟಿಫಿಕೇಟ್ ಕ್ಲೈಮ್ ಆಗಬೇಕು ಅದೆಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನಿಮ್ಗೆ ಈಗ ರೂರಲ್ ಸರ್ಟಿಫಿಕೇಟ್ ಕ್ಲೈಮ್ ಆಗಬೇಕು, ರೂರಲ್ ಸರ್ಟಿಫಿಕೇಟ್ ಮತ್ತೆ ಅದೆಲ್ಲ ತಗೊಂಡೋಗಿ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಎಲ್ಲ ನೋಡಿ. ಇಲ್ಲಿ ನಾನು ಹೇಳ್ತಿರುವಂತದ್ದು ಏನಂದ್ರೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ನೀವೇನ್ ಮಾಡ್ತೀರಾ ಅಂದ್ರೆ ವಿದ್ಯಾರ್ಥಿಗಳು ವೇಟ್ ಮಾಡಿ, ಇವತ್ತು ಫುಲ್ ಡೇ ವೇಟ್ ಮಾಡಿ. ಸಾಧ್ಯ ಆದ್ರೆ ಇವತ್ತು ಬೆಂಗಳೂರಲ್ಲೇ ನೀವಿದ್ರೆ ಬೆಂಗಳೂರಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಹೋಗಿ ಆಫೀಸಲ್ಲಿ. ಮತ್ತೆ ಇವತ್ತು ನಾಳೆ ಒಳಗಡೆ ನಿಮ್ಗೆ ಏನಾದ್ರೂ ಅಪ್ಡೇಟ್ ಬರಲೇ ಇಲ್ಲ, KA ಕಡೆಯಿಂದ ಏನು ಈ ಕುರಿತು ಅಪ್ಡೇಟೇ ಮಾಡಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ನಾಳಿದ್ದು ಆಫೀಸ್ಗೆ ಹೋಗಿ, KA ಆಫೀಸ್ಗೆ ಹೋಗಿ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ರಿಕ್ವೆಸ್ಟ್ ಲೆಟರ್ ಆದ್ರೆ ಬರ್ದ್ ಕೊಡಿ ಅವ್ರಿಗೆ. ಮತ್ತೆ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡೋದ್ರಿಂದ ಅವ್ರು ಖಂಡಿತ ನಿಮ್ಗೆ ಚೇಂಜ್ ಮಾಡಿಕೊಡ್ತಾರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡಿಸ್ಕೊಡ್ತಾರೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳೇನಾದ್ರೂ ಇಲ್ಲಿ ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಜಿಲ್ಲೆಯಲ್ಲಿ ಇರ್ತಾರಲ್ಲ ವಿದ್ಯಾರ್ಥಿಗಳು, ಈಗ ತುಮಕೂರು ವಿದ್ಯಾರ್ಥಿಗಳು, ಮೈಸೂರು ವಿದ್ಯಾರ್ಥಿಗಳು, ಚಿಕ್ಕಬಳ್ಳಾಪುರ, ಕೋಲಾರ, ಇವರು ನೀವು ವಿದ್ಯಾರ್ಥಿಗಳೆಲ್ಲ ಈ ಜಿಲ್ಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಹೋಗಿ, ನಿಮ್ಗೂ ಎಲ್ಲ ಸ್ವಲ್ಪ ಹತ್ರನೇ ಇದೆ ಅಲ್ಲ, ಆರಾಮಾಗಿ ಹೋಗಿ ಅಪ್ಡೇಟ್ ಮಾಡಿಸಿ ಬನ್ನಿ. ಯಾಕಂದ್ರೆ ಮತ್ತೆ ನಿಮ್ಗೆ ಸಮಸ್ಯೆ ಆಗುತ್ತೆ ಆಪ್ಷನ್ ಎಂಟ್ರಿಯಲ್ಲಿ. ಯಾಕಂದ್ರೆ ನಿಮ್ಗೆ ರೂರಲ್ ಕೋಟಾ ಅಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ, ಕನ್ನಡ ಮೀಡಿಯಂ ಕೋಟಾ ಅಲ್ಲಿ ಸಿಗಬಹುದು, SNQ ಕೋಟಾ ಅಲ್ಲಿ ಸೀಟ್ ಸಿಗಬಹುದು. SNQ ಕೋಟಾ ಸಿಕ್ಕಿದ್ರೆ ಎಷ್ಟು ಬೆನಿಫಿಟ್ಸ್ ನಿಮ್ಗೂ ಗೊತ್ತು. ಅದರಿಂದ ವಿದ್ಯಾರ್ಥಿಗಳೆಲ್ಲರೂ ಹೋಗಿ, ನೀವು ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸಿ ಬನ್ನಿ, ಅಲ್ಲಿ ಕೇಳಿ ರಿಕ್ವೆಸ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಿ. ಯಾಕಂದ್ರೆ ಈಗ ಇಲ್ಲಿ ಕಾಲ್ಸ್ಗೆ ಇಮೇಲ್ಗೆಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ. ನೀವೇನಾದ್ರೂ ವೇಟ್ ಮಾಡ್ತೀರಾ ಅನ್ನೋ ಆಗಿದ್ರೆ ಇವತ್ತು ನಾಳೆ 2 ದಿನ ವೇಟ್ ಮಾಡಿ. ಬೇರೆ ದೂರದಲ್ಲಿರುವಂತಹ ಜಿಲ್ಲೆಯ ವಿದ್ಯಾರ್ಥಿಗಳು ವೇಟ್ ಮಾಡ್ತೀರಾ ಅಂದ್ರೆ ವೇಟ್ ಮಾಡಿ, ಇವತ್ತು ಮತ್ತೆ ನಾಳೆ ವೇಟ್ ಮಾಡಿ. ಇನ್ನೊಂದು 2 ದಿನದಲ್ಲೂ ಅಪ್ಡೇಟ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗಿ, ಮತ್ತೆ ಸಮಸ್ಯೆ ಆಗುತ್ತೆ. ಓಕೆನಾ, ಹತ್ತಿರದಲ್ಲಿರುವಂತಹ ಜಿಲ್ಲೆಯ ವಿದ್ಯಾರ್ಥಿಗಳು, ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಜಿಲ್ಲೆಯ ವಿದ್ಯಾರ್ಥಿಗಳು ನೀವು ಹೋಗ್ತೀರಾ ಅಂದ್ರೆ ಹೋಗಿ. ಯಾವಾಗ ನಾಳೆನೇ ಹೋಗ್ತೀರಾ ಅಂದ್ರೆ ನಾಳೆನೇ ಹೋಗಿ. ಇವತ್ತು ಹೆಂಗೂ ಟೈಮ್ ಆಗಿದೆ, ನಾಳೆನೇ ಸ್ವಲ್ಪ ಬೆಳಗ್ಗೆನೆ ಬೇಗ ಹೋಗಿ, ಒಂದು 10 ಗಂಟೆ ಇಲ್ಲ 9:30 ಹಂಗೆ ಹೋಗಿ. ಲೇಟ್ ಆಗುತ್ತೆ, ಸಂಜೆವರೆಗೂ ಕ್ಯೂ ಅಲ್ಲಿ ನಿಂತು ಮಾಡಿಸ್ಕೋಬೇಕಾಗುತ್ತೆ. ಏನ್ ಮಾಡಕ್ಕಾಗಲ್ಲ, ಹೋಗಿ ಬನ್ನಿ. ನಿಮ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನೀವು ಇನ್ನೂ ಯಾರಾದ್ರೂ KA ಆಫೀಸ್ಗೆ ಹೋಗಿ ನಿಮ್ಗೆ ಏನಾದ್ರೂ ಬೇರೆ ತರ ರಿಪ್ಲೈ ಬಂದಿತ್ತಾ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.